ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಚಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸುರಾರಿಘ್ನೇ ನಮಃ. ಓಂ ಸ್ತುಮಸಿ ಶಂಸದುಗ್ಧೇಂದ್ರಾಯ ಬ್ರಹ್ಮವರ್ಧನಂ ಯಥಾ ಸತ್ ಬ್ರಹ್ಮಣಿ ಚಕ್ರಿಷೆ ವರ್ಧನಾನಿ ತಾವತ್ ಇಂದ್ರಮತಿಭಿರ್ವಿವಿಷ್ಮಃ. ಶ್ರೀ ಗುರುಭ್ಯೋ ನಮಃ. 213ನೇ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು. ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದನ್ನು ನಾವೀಗ ಶ್ರವಣ ಮಾಡ್ತಿದ್ದೀವಿ. ಈಗಾಗಲೇ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮಾಡಿದಂತಹ ವ್ಯಾಖ್ಯಾನಗಳನ್ನು ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಮಾಡಿದಂಥ ಅರ್ಥವನ್ನು ಕೂಡ ನೋಡಿದ್ದೇವೆ. ಅದಾದ ಬಳಿಕ ಇದೇ ಸಂಪಾದಿತವಾದ ಮಂತ್ರಕ್ಕೆ ನಾನು ಹೇಳಿದ ಅರ್ಥ ಅದನ್ನು ಕೂಡ ನೋಡಿದ್ದೇವೆ. ಸುರಾರಿಘ ಅಂದರೆ ದೇವತೆಗಳ ಶತ್ರುಗಳಾದ ದೈತ್ಯರನ್ನು ಸದೆ ಬಡಿಯುವವನು ಅಂತ ಅರ್ಥ. ಅಷ್ಟಾರ್ಥವನ್ನು ಈ ಹಿಂದೆ ನೋಡಿದ್ದೀವಿ. ಅದಲ್ಲದೆ ಸುರರು ಅಂದರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ರೋಗ ಅಂದರೆ ಕಾಮಕ್ರೋಧಾದಿಗಳು, ಅವುಗಳನ್ನು ನಾಶ ಮಾಡುವವನು ಅಂತ ಅರ್ಥ. ಅದೊಂದು ಪ್ರತ್ಯೇಕವಾದ ಅರ್ಥ. ಮತ್ತೆ ಸುರರು ಅಂದರೆ ಜ್ಞಾನಿಗಳು, ಅವರಿಗೆ ಹರಿ ಅಂದರೆ ಸ್ವಾಮಿಯಾದ ಈ ಭಗವಂತ ಅವರಿಗೆ ತನ್ನ ಮಹಿಮೆಯನ್ನ ತಿಳಿಸ್ತಾನೆ ಅಂತನ್ನೋದನ್ನು ಕೂಡ ಈ ಅರ್ಥಗಳನ್ನು ಗಮನಿಸಿದ್ದೀವಿ. ಈ ಭಗವಂತ ತನ್ನ ಮಹಿಮೆಯನ್ನ ತನ್ನ ಭಕ್ತರಾದಂಥ ಸಾಧಕರಿಗೆ ತಿಳಿಸ್ತಾನೆ ಅನ್ನೋ ಅರ್ಥ ಏನಿದೆ, ಅದು ನಮಗಿಲ್ಲಿ ಪ್ರಸ್ತುತವಾದಂಥ ಅರ್ಥ. ಚಕ್ರಶೇ ಬ್ರಹ್ಮಾಣಿ ವರ್ಧನಾನಿ ಅಂತ ಬಂದಿರುವುದರಿಂದ ಈ ಬೃಹತಿ ಮಂತ್ರಕ್ಕೆ ಮತ್ತು ಈ ನಾಮಕ್ಕೆ ಎರಡಕ್ಕೂ ಹೊಂದಿದಂಥ ಅರ್ಥ ನಮಗೆ ಇದೇ ಅರ್ಥ. ತನ್ನ ಮಹಿಮೆಯನ್ನು ತಿಳಿಸುವಂಥವನು ಅನ್ನೋ ಅರ್ಥ. ಅದನ್ನು ಕೂಡ ನೋಡಿದ್ದೇವೆ. ಅದರ ಭಾವಾರ್ಥ ಹೀಗಾಗ್ತದೆ. ಭಗವಂತನ ಮಹಿಮೆ ಎಲ್ಲರಿಗೂ ತಿಳಿಯುವಂತೆ ನಾವು ಈ ಬೃಹತಿ ಸಹಸ್ರ ಮಂತ್ರಗಳನ್ನು ಹೇಳ್ತಾ ಆತನನ್ನು ಸ್ತುತಿಸ್ತೀವಿ. ನಮಗೂ ಅದು ಅರ್ಥ ಆಗಬೇಕು. ಮತ್ತು ನಮ್ಮಿಂದ ಉಪದೇಶವನ್ನು ಪಡೆದಂಥವರು, ಆ ಮಂತ್ರಗಳನ್ನು ಕೇಳುವಂಥವರು ಎಲ್ರಿಗೂ ಕೂಡ ಅದು ಅರ್ಥ ಆಗಬೇಕು. ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಆ ಮಂತ್ರಗಳನ್ನು ನಾವು ಹೇಳ್ತೇವೆ ಅಂತ ಅದರ ಅರ್ಥ. ಪರಮೇಶ್ವರನೇ, ನೀನು ನನಗೆ, ನಮ್ಮೆಲ್ಲರಿಗೂ ಕೂಡ ಆ ಮಂತ್ರಗಳಿಂದ ನಿನ್ನ ಮಹಿಮೆ ಹೇಗೆ ವ್ಯಕ್ತ ಆಗಿದೆ ಅನ್ನೋದನ್ನು ತಿಳಿಸುವಂಥ ಅನುಗ್ರಹ ಮಾಡಬೇಕು. ಆ ಅನುಗ್ರಹ ನೀನು ಮಾಡುವವರೆಗೂ ನಾವು ವೇದ ಮಂತ್ರಗಳನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳ್ತಾ ಆ ವೇದ ಮಂತ್ರಗಳಿಂದ ನಿನ್ನನ್ನು ತಲುಪುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೀಗದರ ಅರ್ಥ. ನೀನು ಆ ಮಂತ್ರಗಳಿಂದ ನಿನ್ನ ಮಹಿಮೆ ವ್ಯಕ್ತ ಆಗುವುದನ್ನು ನಮಗೆ ತಿಳಿಸಬೇಕು ಅಂತ ಹೀಗೆ ಮಂತ್ರ ಹೇಳ್ತಾ ಇದೆ. ಹಾಗೆ ತಿಳಿಸುವವರೆಗೂ ನಾವು ಮಾಡ್ತಾ ಇದ್ದೀವಿ. ತಿಳಿಸುವವರೆಗೂ ಮಾಡುವುದಂದರೆ ನಮಗೀಗ ಇರುವುದು ಶಾಸ್ತ್ರದಿಂದ ಬಂದಂಥ ಪರೋಕ್ಷ ಜ್ಞಾನ. ಶಾಸ್ತ್ರದಿಂದ ಬಂದಂಥ ಪರೋಕ್ಷ ಜ್ಞಾನ ಮಾನಸಾಪರೋಕ್ಷವಾಗಿ ಪರಿಣಮಿಸಬೇಕು. ಮಾನಸಾಪರೋಕ್ಷ ಅನ್ನುವುದು ಸ್ವರೂಪಾಪರೋಕ್ಷವಾಗಿ ಪರಿಣಮಿಸಬೇಕು. ಹೀಗೆ ಸ್ವರೂಪಾಪರೋಕ್ಷವಾಗಿ ಪರಿಣಮಿಸಿ ಆ ಬಳಿಕ ಮುಕ್ತಿಯಾಗಬೇಕು. ನಾವು ಪರೋಕ್ಷ ಜ್ಞಾನವನ್ನು ಪಡೆಯುವ ಹಂತದಲ್ಲಿ ಮತ್ತು ಮಾನಸಾಪರೋಕ್ಷವನ್ನು ಪಡೆದು ಅದನ್ನು ಪರಿತ್ಯಜಿಸಿ ಸ್ವರೂಪಾಪರೋಕ್ಷವನ್ನು ಪಡೆಯುವ
ಒಂದು ಹಂತದಲ್ಲಿ, ಆ ಒಂದು ಪ್ರಕ್ರಿಯೆಯಲ್ಲಿ, ಮುಂದೆ ಸ್ವರೂಪಾಪರೋಕ್ಷವನ್ನು ಪಡೆದು ಆದ ಬಳಿಕವೂ ಕೂಡ ಜೀವನ್ಮುಕ್ತಿಯ ಪ್ರಕ್ರಿಯೆಯಲ್ಲಿ, ಮುಂದೆ ಮುಕ್ತರಾಗಿ ಇರುವ ಶಾಶ್ವತ ಕಾಲಕ್ಕೂ ಕೂಡ ನೀನು ನಮಗೆ ಆ ಮಂತ್ರಗಳನ್ನು ಬೋಧಿಸ್ತಾ ಇರಬೇಕು ಮತ್ತು ಆ ಮಂತ್ರಗಳಿಂದ ನಿನ್ನ ಮಹಿಮೆ ವ್ಯಕ್ತ ಆಗುವುದನ್ನು ನಮಗೆ ತಿಳಿಸ್ಬೇಕು. ಹೀಗೆ ನಮ್ಮ ತಾತ್ಪರ್ಯ. ಎಲ್ಲಿಯವರೆಗೂ ಅಂದರೆ ಇದು ಎಂದೋ ಒಂದು ದಿವಸ ನಿಲ್ಲುವಂಥ ಕಾರ್ಯ ಅಲ್ಲ. ನೀನು ಆ ಕಾರ್ಯವನ್ನು ಮಾಡ್ತಾನೇ ಇರಬೇಕು. ನಾವು ಆ ಮಂತ್ರವನ್ನು ಹೇಳ್ತಾ ಅದರ ಅರ್ಥವನ್ನು ಅನುಸಂಧಾನ ಮಾಡ್ತಾ ನಿನ್ನನ್ನು ತಲುಪುವಂಥ ಪ್ರಯತ್ನ ಮಾಡ್ತಾ ಇರ್ತೇವೆ. ಮುಕ್ತಿಗೆ ಹೋದ ಮೇಲೆ ಮಾತ್ರ ನಿನ್ನನ್ನು ತಲುಪುವುದು. ಮುಕ್ತಿಗೆ ಹೋದ ಮೇಲೆ ಭಗವಂತನನ್ನು ತಲುಪ್ತೇವೆ. ಈಗಾದರೂ ಕೂಡ ಭಗವಂತನ ಸನ್ನಿಧಾನದಲ್ಲೇ ನಾವಿದ್ದೇವೆ. ನಾವು ಮುಕ್ತರಾಗಿಬಿಟ್ರೆ ಭಗವಂತನ ವಿಶೇಷ ಪ್ರಾಪ್ತಿ. ಆದರೆ ಅಷ್ಟು ಮಾತ್ರ ಪ್ರಾಪ್ತಿ ಅಲ್ಲ, ನಿತ್ಯವೂ ಭಗವಂತನನ್ನು ತಲುಪುವಂಥ, ಆಧ್ಯಾತ್ಮಿಕವಾಗಿ ತಲುಪುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೇ ಇರ್ತೇವೆ. ಅದನ್ನು ಶಾಸ್ತ್ರಗಳಲ್ಲಿ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಋಚಾಂ ತ್ವಃ ಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂ ತೋ ಗಾಯತಿ ಶಕ್ವರೀಶೋ ಬ್ರಹ್ಮಾತ್ಮೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉತ್ವಹ ಅಂತ ಹೀಗೆ ಒಂದು ಋಗ್ವೇದದ ಮಂತ್ರ ಆ ಭಗವಂತನ ಭಕ್ತರನ್ನು ಸ್ತುತಿಸ್ತದೆ. ಚತುರ್ಮುಖ ಬ್ರಹ್ಮ ಈ ಋಗ್ವೇದಗಳ ಮಂತ್ರಗಳನ್ನು ಹೇಳ್ತಾ ಆ ಭಗವಂತನನ್ನು ಸ್ತುತಿಸ್ತಾ ಇರ್ತಾನೆ. ಇನ್ನು ಶಕ್ವರಿ ಛಂದಸ್ಸಿನಲ್ಲಿ ಇರುವಂಥ ಮಂತ್ರಗಳನ್ನು ಮತ್ತೊಬ್ಬ ಬ್ರಹ್ಮ ಹೇಳ್ತಿರ್ತಾನೆ. ಜಾತವಿದ್ಯಾ ಅಂದರೆ ಮಹಾಭಾರತ ಮೊದಲಾದಂಥ ಮಹಾಭಾರತ, ಪಂಚರಾತ್ರ ಮೊದಲಾದಂಥ ಪೌರುಷೇಯ ಗ್ರಂಥಗಳು. ಆ ಪೌರುಷೇಯ ಗ್ರಂಥಗಳನ್ನು ಇನ್ನೊಬ್ಬ ಬ್ರಹ್ಮ ಹೇಳ್ತಿರ್ತಾನೆ. ಹೀಗೆ ಮುಕ್ತರಾದಂಥ ಬ್ರಹ್ಮರೇನಿದ್ದಾರೆ, ಅನಂತ ಬ್ರಹ್ಮರು, ಅವರು ಮುಕ್ತಿಗೆ ಹೋದ್ಮೇಲೂ ಕೂಡ ಈ ಎಲ್ಲ ಗ್ರಂಥಗಳನ್ನು ಪಠಿಸ್ತಾ ಇದ್ದಾರೆ. ಭಗವಂತನ ಗುಣಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಮಾಡ್ತಿದ್ದಾರೆ ಅಂದಮೇಲೆ ಅದೇ ಸ್ವಭಾವವುಳ್ಳಂಥ ಆ ಉಳಿದ ಜ್ಞಾನಿಗಳು ಕೂಡ, ನಮ್ಮಂಥವರು ಕೂಡ ಅದನ್ನು ಮಾಡಬೇಕು. ಕೆಲವರು ಮಾಡದೇ ಇರಬಹುದು. ಮುಕ್ತಿಯಲ್ಲಿ ಅನೇಕ ಥರದ ಹಿನ್ನೆಲೆಯುಳ್ಳಂತಹ ಸಾಧಕರಿರ್ತಾರೆ. ಅಂತೂ ಇದನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಮುಕ್ತಿಗೆ ಹೋದ ಮೇಲೆ ಅದು ನಿಲ್ತದೆ ಅಂತಿಲ್ಲ. ಇದೊಂದು ಕೇವಲ ಸಾಧನೆ ಅಲ್ಲ, ಇದೊಂದು ನಿರಂತರವಾದಂಥ ಪ್ರಕ್ರಿಯೆ. ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವುದು, ಅದರ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡು ಭಗವಂತನಿಗೆ ಅದನ್ನು ಅರ್ಪಿಸುವುದು. ಇಲ್ಲಿ ಭಗವಂತನ ನಾವು ತಲುಪುವುದು ಅಂದರೆ ಭಗವಂತನಿಗೆ ಅರ್ಪಿಸುವುದು ಅಂತ ಅರ್ಥ. ಆ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆದೇ ಇರ್ತದೆ. ಹಾಗೆ ನೀನು ಆ ಶಾಸ್ತ್ರಗಳನ್ನು ನಮಗೆ ಹೇಳ್ತಾನೇ ಇರು, ನಾವು ಅದನ್ನು ನಿನ್ನ ಆರಾಧನೆಗಾಗಿ ಉಪಯೋಗ ಮಾಡ್ತಾನೇ ಇರ್ತೇವೆ ಅಂತ ಅದರ ತಾತ್ಪರ್ಯ. ಭಗವಂತನನ್ನ ಇದೇ ವಿಷ್ಣು ಸಹಸ್ರನಾಮ ಶ್ರುತಿ ಸಾಗರ ಅಂತ ವರ್ಣನೆ ಮಾಡಿದೆ. ಅವನು ಶಾಸ್ತ್ರಗಳ ಸಾಗರ. ಅವನ ಒಡಲೊಳಗೆ ಅಸಂಖ್ಯ ಶಾಸ್ತ್ರಗಳು ತುಂಬಿವೆ. ಅದೆಲ್ಲವನ್ನೂ ಅವನು ನಮಗೆ ಗುರುವಾಗಿ, ಗುರುತಮನಾಗಿ ಮುಂದೆ ಬರುವ ನಾಮಗಳೇ ಅವು. ಅಭ್ಯಾಸ ಮಾಡಿಸ್ಬೇಕು. ಆ ಶಾಸ್ತ್ರಗಳನ್ನು ನಮಗವನು ಪಾಠ ಹೇಳಬೇಕಾಗಿದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ನಮಗೆಷ್ಟು ಸಾಧ್ಯವೋ ಅಷ್ಟು ಶಾಸ್ತ್ರಗಳನ್ನು ನಾವು ಓದಿ ಆ ಭಗವಂತನನ್ನು ಉಪಾಸಿಸಬೇಕಾಗಿದೆ. ತತ್ರ ಅಖಿಲಸ್ಯ ವಿಜ್ಞಪ್ತಿ, ಎಲ್ಲವನ್ನೂ ತಿಳ್ಕೊಳ್ಳುವ ಶಕ್ತಿ ಇರೋದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿ. ಉಳಿದಂಥ ನಮ್ಮಂಥ ಸಾಮಾನ್ಯರಿಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಖಿಲ ಜ್ಞಪ್ತಿ, ಎಲ್ಲವನ್ನೂ ತಿಳಿಯಬಲ್ಲಂಥ ಶಕ್ತಿ ಇರ್ತದೆ ಅಂತ ಶಾಸ್ತ್ರ ಹೇಳಿದೆ. ಹೀಗೆ ಹಿಂದೆ ವಿಶ್ರುತಾತ್ಮ ಅಂತ ಬಂತು. ಜೀವ ಸಾಧಕನಾದವನು ವಿಶ್ರುತ, ಬಹುಶ್ರುತ ಆಗುವುದು ಆ ಪರಮಾತ್ಮನಿಂದ. ವಿಶ್ರುತಃ ಆತ್ಮ, ಜೀವಾತ್ಮ ಯಾವ ಭಗವಂತನ ಅನುಗ್ರಹದಿಂದಲೋ ಆ ಭಗವಂತನೇ ವಿಶ್ರುತಾತ್ಮ ಅಂತ. ಇಲ್ಲಿ ಸುರಾರಿಹ, ನಮ್ಮ ಬುದ್ಧಿಗೆ ಬಂದಿರುವಂಥ ಮಂಕನ್ನು ಪರಿಹರಿಸಿ ನಮಗೆ ಶಾಸ್ತ್ರದ ಜ್ಞಾನವನ್ನು ಕೊಡುವಂಥವನು ಭಗವಂತ ಅಂತ
ಸುರಾರಿಹಾನು ನಾಮ ಹೇಳ್ತಿದೆ. ಅದರಿಂದ ಅವನು ಗುರು ಗುರುತಮಃ, ಗುರುವಾಗಿದ್ದಾನೆ, ಗುರುತಮನೂ ಆಗಿದ್ದಾನೆ, ಶ್ರೇಷ್ಠ ಗುರುವಾಗಿದ್ದಾನೆ. ಧಾಮ, ನಮಗವನು ಗಮ್ಯನೂ ಅವನೇ ಆಗಿದ್ದಾನೆ. ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ಅಂತ ಆಚಾರ್ಯರು ಆ ಭಗವಂತ ನಮಗೆ ತಿಳಿಯಲ್ಪಡಬೇಕಾದಂಥ ವಸ್ತು, ಗಮ್ಯ ಹೋಗಿ ಸೇರಬೇಕಾದಂಥ ವಸ್ತು, ಮತ್ತು ಅವನು ಗುರು ಕೂಡ ಆಗಿದ್ದಾನೆ ಅಂತ ಅವನನ್ನು ಸ್ತುತಿಸಿದ್ದಾರೆ. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅವಾಂತರಂ ತತ್ಪರತ್ವಂ ತದನ್ಯತ್ ಸರ್ವಾಗಮಾನ ಪುರುಷಾರ್ಥಸ್ತತೋತಃ ಅಂತ ಪೈಂಗಿ ಶ್ರುತಿ ಆಚಾರ್ಯರು ತತ್ವನಿರ್ಣಯದಲ್ಲಿ ಅದನ್ನು ಉದ್ಧರಿಸ್ತಾರೆ. ಸಕಲ ಶಾಸ್ತ್ರಗಳಿಗೆ ತಾತ್ಪರ್ಯ ಏನು ಅಂದರೆ ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣು, ದೇವದೇವನಾದ ವಿಷ್ಣುವಿನ ಹಿರಿಮೆ ಗರಿಮೆಯನ್ನು ಬಣ್ಣಿಸುವುದೇ ಸಕಲ ಶಾಸ್ತ್ರಗಳ ತಾತ್ಪರ್ಯ. ನೈವ ಚಾನ್ಯತ್ರ, ಇದನ್ನು ಹೊರತು ಬೇರೆ ಯಾವ ತಾತ್ಪರ್ಯವೂ ಇಲ್ಲ. ಮತ್ತಿನ್ನು ಬೇರೆ ಯಾವುದಾದ್ರೂ ವಸ್ತುವನ್ನು ಚೇತನವನ್ನಾಗಲಿ ಜಡವನ್ನಾಗಲಿ ಹೇಳುವುದಿದ್ರೆ ಅದೆಲ್ಲ ಅವಾಂತರ ತಾತ್ಪರ್ಯ ಮಾತ್ರ. ಮುಖ್ಯ ತಾತ್ಪರ್ಯ ಇರುವುದೆಲ್ಲ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಅಂತ. ಇದರಿಂದಲೇ ಪುರುಷಾರ್ಥ, ಇಂಥ ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ಳುವುದರಿಂದಲೇ ಪುರುಷಾರ್ಥ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಹೀಗೆ ನೀನು ನಮಗೆ ಶಾಸ್ತ್ರಗಳನ್ನು ಉಪದೇಶಿಸ್ತಾನೇ ಇರಬೇಕು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಹಯಗ್ರೀವ ಮಂತ್ರದ ಧ್ಯಾನ ಶ್ಲೋಕವನ್ನು ನಾವು ಗಮನಿಸಬೇಕು. ಭಗವಂತ ಹಯಗ್ರೀವ ತನ್ನ ಮೂಗಿನಿಂದ ಮತ್ತು ಬಾಯಿಯಿಂದ ಅಶೇಷತಃ ವಿದ್ಯಾ, ಎಲ್ಲ ವಿದ್ಯೆಗಳನ್ನು ಕೂಡ ನಿರಂತರವಾಗಿ ಹೇಳ್ತಾನೇ ಇದ್ದಾನೆ. ಅವನ ಮುಖದಿಂದ ಬಂದಂಥ ಆ ವಿದ್ಯೆಗಳನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ತಗೊಳ್ತಾನೇ ಇರಬೇಕು. ಅದು ಈ ಮಾತಿನಲ್ಲಿ ಕಂಡು ಬರ್ತದೆ. ಮತ್ತು ಕೇವಲ ವಿದ್ಯೆಗಳನ್ನು ನಾವು ಪಡೆಯುವುದು ಮಾತ್ರ ಅಲ್ಲ, ಆ ವಿದ್ಯೆಗಳ ಅರ್ಥವೂ ಕೂಡ ನಮಗೆ ಯಾವಾಗಲೂ ಕೂಡ ಸ್ಫುರಿಸುವಂತಾಗಬೇಕು. ಪಾಠ ಮಾತ್ರ ಅವಸಾನಸ್ತು ಪಂಕೆ ಗೌರಿವ ಸೀದತಿ ಅಂತ ಒಂದು ಶಾಸ್ತ್ರದ ಮಾತು ನಮ್ಮನ್ನು ಹಾಸ್ಯ ಮಾಡ್ತದೆ. ಯಾರು ಕೇವಲ ವೇದದ ಪಾಠವನ್ನು, ವೇದದ ಟೆಕ್ಸ್ಟನ್ನು ಮಾತ್ರ ಅಧ್ಯಯನ ಮಾಡ್ತಾನೆ, ಅಲ್ಲೇ ಉಳಿತಾನ, ಅಲ್ಲಿಗೆ ನಿಂತು ಬಿಡ್ತಾನೆ, ಅಂಥವನು ಪಂಕೆ ಗೌರಿವ ಸೀದತಿ ಅಂತ. ಕೆಸರಿನಲ್ಲಿ ಸಿಕ್ಕಿಬಿದ್ದಂಥ ಒಂದು ಗೂಳಿ, ಆ ಕೆಸರಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಲ್ಲಿ ಕಾಲು ಸಿಕ್ಕಾಕೊಂಡಿದೆ. ಮತ್ತು ಬಾಯಾರಿಕೆ ಆದರೆ ನೀರು ಕುಡಿಲಿಕ್ಕೆ ಆ ಕೆಸರಿನಲ್ಲಿ ನೀರು ಸಿಗೋದಿಲ್ಲ. ಕೆಸರಾದ್ದರಿಂದ ಅದನ್ನು ಸೇವಿಸಿದರೆ ನೀರಡಿಕೆ ಹೋಗೋದಿಲ್ಲ, ಹೊರಗೆ ಬರಲಿಕ್ಕೆ ಆಗ್ತಿಲ್ಲ. ವೇದಾಧ್ಯಯನ ಅನ್ನುವ ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದರೆ ಅವನಿಗೆ ಅದರಿಂದ ಪಾಠ ಆಗ್ತಿಲ್ಲ, ಏನೋ ಲಾಭ ಆಗ್ತಿಲ್ಲ. ಹಾಗಾಗಬಾರ್ದು ನಮ್ಮ ಸ್ಥಿತಿ. ವರ್ಧನಾನಿ ಅಂತ ಅದಕ್ಕಾಗಿಯೇ ಈ ಮಂತ್ರ ಹೇಳಿದೆ. ಭಗವಂತನ ಮಹಿಮೆ ನಮಗೆ ತಿಳಿಯುವಂತಾಗಬೇಕು. ಬ್ರಹ್ಮವರ್ಧನಂ ಯಥಾ ಸ್ಯಾತ್ ಬ್ರಹ್ಮಾಣಿ ಚಕೃಷೆ ವರ್ಧನಾನಿ. ಭಗವಂತನ ಮಹಿಮೆಯನ್ನು ನಾವು ತಿಳಿದು ಶಾಸ್ತ್ರಗಳನ್ನು ಪಠಿಸಬೇಕು. ನಾವು ಅದನ್ನು ಹೇಳಿದಾಗಲೂ ಕೂಡ ಅದು ಭಗವಂತನ ಮಹಿಮೆಗೆ ದ್ಯೋತಕವಾಗಿದೆ ಅಂತನ್ನುವುದು ಎಲ್ಲಿಗೂ ಕೂಡ ತಿಳಿತಾ ಇರಬೇಕು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸುವಂಥ ಒಂದು ಮಾತು ನಮಗೆ ತಿಳಿಸ್ತದೆ. ಎಷ್ಟು ಸಾಧ್ಯವೋ ಅಷ್ಟೆಲ್ಲ ವೇದಗಳನ್ನು ಕೂಡ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಬೇಕು. ಇತಿಹಾಸಾನ್, ವೇದಗಳು ಮಾತ್ರ ಅಲ್ಲ, ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮೊದಲಾದಂಥ ಇತಿಹಾಸಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಇದೆಲ್ಲವನ್ನು ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ಸಂಯುಕ್ತಿಕಾನ್, ಯುಕ್ತಿಪೂರ್ವಕವಾಗಿ, ಯುಕ್ತಾನುಸಂಧಾನಪೂರ್ವಕವಾಗಿ ಅದನ್ನೆಲ್ಲವನ್ನು ನಾವು ಮಾಡ್ತಾ ಇರಬೇಕು. ಇದು ನಮ್ಮ ಕರ್ತವ್ಯ. ಇಲ್ಲದೆ ಹೋದರೆ ಭಗವಂತ ತಿಳಿಯೋದಿಲ್ಲ ಅಂತ. ಸರ್ವೈಶ್ಚ ವೇದೈ ಪರಮೋಹಿ ದೇವೋ ವಿಜ್ಞಾಸ್ಯೋಸೋ ನಾಲ್ಕವೇದೈ ಪ್ರಸಿದ್ಧೇತ್ ಅಂತ ಇದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂಥ ಮತ್ತೊಂದು ಮಾತು. ಸಕಲ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿದಾಗಲೇ ಭಗವಂತನ ಅರಿವು ನಮಗಾಗೋದು.
ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇ. ಕೆಲವು ಶಾಸ್ತ್ರಗಳ ಮೂಲಕ, ಕೆಲವೇ ಶಾಸ್ತ್ರಗಳನ್ನು ಓದಿದವರ ಮೂಲಕ. ಅಲ್ಪವೇದರು ಅಂದರೆ ಅಲ್ಪಾಹ ವೇದಾಹ ಯೇಷಾಂತೆ ಅಲ್ಪವೇದಾಹ. ಕೆಲವೇ ಶಾಸ್ತ್ರಗಳನ್ನು ಓದಿಕೊಂಡು ಯಾರೋ ದರ್ಪದಿಂದ ಬೀಗ್ತಾ ಇದ್ದಾರೆ, ಅಥವಾ ತಮ್ಮಂದಿರುವ ಅಜ್ಞಾನದಿಂದಲೇ ತೃಪ್ತರಾಗಿಬಿಟ್ಟಿದ್ದಾರೆ, ಅವರಿಗೆ ಭಗವಂತ ನ ಪ್ರಸಿದ್ಧೇತ್, ಭಗವಂತ ಅವರಿಗೆ ತಿಳಿಯುವುದೇ ಇಲ್ಲ ಅಂತ ಶಾಸ್ತ್ರ ಎಚ್ಚರಿಸಿದೆ. ನಮ್ಮಂಥವ್ರನ್ನ ಅಲ್ಪವೇದರು ಅಂತ ಹೇಳಿದೆ. ಅದರಿಂದ ಶೃಣುಯಾದ್ ಯಾವದ್ ಅಜ್ಞಾನಂ, ಎಲ್ಲಿಯವರೆಗೆ ಅಜ್ಞಾನ ಇದೆಯೋ ಅಲ್ಲಿಯವರೆಗೆ ಶ್ರವಣ ಮಾಡ್ತಾನೇ ಇರಬೇಕು. ಮಚಿದಿ ಯಾವದ ಅಯುಕ್ತತ, ಶ್ರವಣ ಮಾಡಿದ್ರ ಬಗ್ಗೆ ಇನ್ನೂ ಏನಾದರೂ ಮನಸ್ಸಿನಲ್ಲಿ ಸಂಶಯ ಕಸರು ಉಳಿದಿರುವವರೆಗೂ ನಮ್ಮ ಮನ ಮುಂದುವರಿಬೇಕು. ಧ್ಯಾನಂತ ಯಾವ ದೀಕ್ಷಾ ಸ್ಯಾತ್, ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ನಮ್ಮ ಧ್ಯಾನ ಅಂತನ್ನುವುದು ಮುಂದುವರಿಬೇಕು. ಶಾಸ್ತ್ರ ಶ್ರವಣ ಮತ್ತು ಶಾಸ್ತ್ರ ಪ್ರವಚನ, ಹಾಗೆ ಮಂತ್ರಗಳ ಧ್ಯಾನ, ಈ ಒಂದು ಪ್ರಕ್ರಿಯೆ ಅಂತನ್ನೋದು ನಿರಂತರವಾಗಿರಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಬೇರೆ 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 ಕಡೆ ಹೇಳಿದ್ದಾರೆ. ಅದನ್ನೆಲ್ಲ ಈ ಬೃಹತಿ ಮಂತ್ರ ತಿಳಿಸ್ತಾ ಇದೆ, ಅದನ್ನೆಲ್ಲ ಸಂಗ್ರಹಿಸಿದೆ ಅಂತ ನಮಗೆ ಕಾಣಿಸ್ತದೆ. ಸುರಾರಿಹ ಅಂದರೆ ನಮಗೆ ಮೇಲ್ನೋಟಕ್ಕೆ ಕಾಣುವ ಅರ್ಥ, ಮುಖ್ಯವಾದ ಅರ್ಥ ಅಥವಾ ಪ್ರಥಮ ಅರ್ಥ, ದೇವತೆಗಳ ಶತ್ರುಗಳಾದ ದಾನವರನ್ನು ಸದೆಬಡಿಯುವವನು ಅಂತ. ತಮೇತಾನ್ ಋತತೋ ಜಕ್ಷತಶ್ಚಾಯೋಧಯೋ ರಜಸ ಇಂದ್ರಪಾರೆ ಅವಾದಹೋ ದಿವ ಅದಸ್ಯುಂ ಅಂತ ಋಗ್ವೇದದಲ್ಲಿ ಈ ದೇವತೆಗಳ ಶತ್ರುಗಳನ್ನು ನಾಶಪಡಿಸುವವನು ಅಂತ ಕಂಡು ಬರ್ತದೆ. ಋಗ್ವೇದದಲ್ಲಿ ಹೀಗೊಂದು, ಈ ನಾನು ಮಂತ್ರ ಓದಿದ್ನಲ್ಲ, ದೇವತೆಗಳಿಗೆ 2 ಥರದ ಶತ್ರುಗಳಿದ್ದಾರಂತೆ. ಅಜ್ಞಾನ ಅಹಂಕಾರಾದ ಆಂತರಿಕ ಶತ್ರುಗಳು ಅಥವಾ ಬಾಹ್ಯ ಶತ್ರುಗಳಾದಂಥ ರಾಕ್ಷಸರು. ಎಲ್ಲರನ್ನೂ ಕೂಡ ಈ ಭಗವಂತನೇ ಸಂಹರಿಸಬೇಕು. ಇಂದ್ರ ಶಬ್ದವಾಚ್ಯನಾದ ಭಗವಂತನನ್ನ ಅಲ್ಲೂ ಸಂಬೋಧನೆ ಮಾಡಿದ್ದಾರೆ ಋಗ್ವೇದದ ಆ ಭಾಗದಲ್ಲಿ, ಮತ್ತೆ ನಾವೀಗ ನೋಡ್ತಿರುವಂತಹ ಈ ಬೃಹತಿ ಸಹಸ್ರದಲ್ಲಿ 2 ಕಡೆ ಇಂದ್ರ ಶಬ್ದವಾಚ್ಯನಾದ ಭಗವಂತನನ್ನ ಮೊರೆ ಹೋಗಿದ್ದಾರೆ. ನಮ್ಮ ಶತ್ರುಗಳನ್ನು ಸದೆ ಬಡಿಬಾ ಅಂತ. ಜಗತ್ತಿನಲ್ಲಿ ಸತ್ವಗುಣ ಪ್ರವೃದ್ಧ ಆಗಬೇಕು, ನಮಗೆಲ್ಲರಿಗೂ ಕೂಡ ಜ್ಞಾನ ಪ್ರಾಪ್ತ ಆಗಬೇಕು. ಅದಕ್ಕಾಗಿ ನೀನು ರಾಕ್ಷಸರ ಜೊತೆ ಕಾದಾಡಿ ಅವರನ್ನ ನರಕದಲ್ಲಿ ಬೀಳಿಸ್ತಿ. ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಸತ್ವಗುಣ ಪ್ರವೃದ್ಧ ಆಗಬೇಕಾದ್ರೆ ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಇದ್ರೆ ಒಂದಿಷ್ಟು ಸತ್ವಗುಣ, ಸತ್ವಗುಣ ಬಂದಾಗ ಮತ್ತಷ್ಟು ಜ್ಞಾನ. ಹೀಗೆ ನೀನು ನಮ್ಮ ಅಂತಃಶತ್ರುಗಳನ್ನು ಬಹಿಶತ್ರುಗಳನ್ನು ನಾಶಪಡಿಸಬೇಕು ಅಂತ ಅದರ ತಾತ್ಪರ್ಯ. ಆಚಾರ್ಯದಕ್ಕೆ ಭಾಷ್ಯ ಬರೀತಾರೆ ಋಗ್ವೇದದ ಮಾತಿಗೆ. ರಕ್ಷೋಗಣಾನ್ ಭಕ್ಷಯತೋ ಮುನಿಶ್ಚ ಸಂಪೀಡಿತಾನ್ ಋತತಶ್ಚ ತ್ವಯೈವ ಆಯೋಧಯೋ ರಜಸುವಂತೆ ಸುಸತ್ವ ವೃದ್ಧಿರ್ಯಧ ಜಗತಃ ಸ್ಯಾತ್ ತದೈವ ಪುಂದೋಷಾನ್ ವಾ ಗುಣಭಕ್ತಾನ್ ಬೃಸತ್ವ ವೃದ್ಧೌ ದಿವೋ ಜಾನತೋ ಅವಾದಹಶ್ಚ ಅಜ್ಞಾನದಸ್ಯುಂ ಅಂತ. ಜ್ಞಾನಿಗಳಾದವರು ಮುನಿಗಳು ಅವರು ರಾಕ್ಷಸರಿಂದ ಪೀಡಿತರಾಗಿದ್ದಾರೆ. ಆದ್ದರಿಂದ ವೃತತಃ ಅವರು ಆಕ್ರೋಶ ಮಾಡ್ತಾ ಇದ್ದಾರೆ. ಮತ್ತು ಆ ರಾಕ್ಷಸರು ಈ ಜ್ಞಾನಿಗಳನ್ನ ಭಕ್ಷಯತಃ ತಿಂದೇ ಹಾಕ್ತಾ ಇದ್ದಾರೆ. ಅವರ ಸಾಧನೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಅವನು ಭಗವಂತ ಅವರೆಲ್ಲ ಅಂತಹ ರಾಕ್ಷಸರನ್ನ, ಹೊರಗಿನ ಶತ್ರುಗಳನ್ನು ಮತ್ತು ಒಳಗಿನ ಶತ್ರುಗಳನ್ನ ಎದುರಿಸಿ ಪುಂದೋಷಾನ್ ನಮ್ಮ ವ್ಯಕ್ತಿತ್ವದಲ್ಲಿರುವಂತಹ ದೋಷಗಳನ್ನ ನಾಶ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ತಲವಕಾರ ಉಪನಿಷತ್ತಿನಲ್ಲಿ ಬಂದಂತೆ ನಮ್ಮ ವ್ಯಕ್ತಿತ್ವದಲ್ಲಿರುವಂಥ ಅಜ್ಞಾನ ಅಹಂಕಾರಾದಿಗಳನ್ನು ಅವನೇ ನಾಶಪಡಿಸ್ತಾನೆ. ದೇವತೆಗಳಿಗೂ ಹಾಗೆ ಆಗಿತ್ತು. ಆ ದೇವತೆಗಳ ಅಜ್ಞಾನ ಅಹಂಕಾರಗಳನ್ನು ಅವನು ಪಾರ್ವತಿಯ ಮೂಲಕ ನಾಶಪಡಿಸಿದ. ಇಂದ್ರನಿಗೆ ಪಾರ್ವತಿ ಗುರು. ಆ ಪಾರ್ವತಿಯನ್ನು ಇಂದ್ರನ ಬಳಿಗೆ ಕಳಿಸಿ ಆ ದೇವತೆಗಳಿಗೆ ಏನೊಂದು ಅಹಂಕಾರ ಬಂದಿತ್ತು, ರಾಕ್ಷಸರನ್ನ ನಾವೇ ಸದೆ ಬಡಿದು ಗೆದ್ದೆವು, ಈ ವಿಜಯ ನಮ್ಮದು,
ಅಸ್ಮಾಕಮೇವಾಯಂ ವಿಜಯ ಅಸ್ಮಾಕಮೇವಾಯಂ ಮಹಿಮಾ ಅಂತ ಆ ದೇವತೆಗಳೆಲ್ಲ ಅಹಂಕಾರ ಪಟ್ಟಿದ್ರು. ಆ ಅಹಂಕಾರವನ್ನು ಇವನು ಪರಿಹರಿಸಿದ ಭಗವಂತ. ಕೆಲವು ಬಾರಿ ತಾನು ಮಾಡ್ತಾನೆ, ಕೆಲವು ಬಾರಿ ಗುರುಗಳನ್ನು ಕಳಿಸಿ ನಮ್ಮ ಕಣ್ ತೆರೆಸ್ತಾನೆ. ರಾಮ ಕೃಷ್ಣ ಇತ್ಯಾದಿ ರೂಪದಿಂದ ಅವನು ಬಲ ಕಾರ್ಯವನ್ನು ಕೂಡ ಮಾಡ್ತಾನೆ, ಬಲ ಕಾರ್ಯವನ್ನು ಮಾಡ್ತಾನೆ, ಹಾಗೆ ಜ್ಞಾನ ಕಾರ್ಯವನ್ನು ಕೂಡ ಮಾಡ್ತಾನೆ. ಮಹಾಭಾರತನು ಹೇಳಿದೆ, ಸೃಷ್ಟಾ ಬ್ರಹ್ಮಾದಯೋ ದೇವ ನಿಯತಾಯಿನ ದಾನವಾಹ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ ಅಂತ. ದೇವತೆಗಳನ್ನು ಸೃಷ್ಟಿ ಮಾಡಿದ, ದಾನವರನ್ನು ಸದೆ ಬಡಿದ ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಮಹಾಭಾರತನು ಕೂಡ ಅವನು ವರ್ಣನೆ ಮಾಡಿದೆ. ಸುರ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವನ್ನ, ಜ್ಞಾನ ಅಥವಾ ಮಂತ್ರ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದರು. ಯಾಕೆಂದರೆ ಆ ಮಂತ್ರ ಅನ್ನೋದು ಭಗವಂತನನ್ನ ಸಂತೋಷಪಡಿಸ್ತದೆ. ಭಕ್ತರು ಹೇಳುವ ಮಂತ್ರ ಭಗವಂತನ ಸಂತೋಷಪಡಿಸ್ತದೆ ಅಂತ. ಸುಷ್ಟು ರಮಣ ಹೇತುತ್ವಾತ್ ಸುರಂ ಸ್ತೋಮಂ. ವೇದ ಮಂತ್ರಗಳನ್ನೇ ಸುರ ಅಂತ ಹೇಳ್ತಾರೆ, ಯಾಕಂದ್ರೆ ಅದು ಭಗವಂತನಿಗೆ ಸಂತೋಷದಾಯಕ. ಅದಷ್ಟೇ ಅಲ್ಲ, ಸುಷ್ಟು ರಮತೆ ಅನೇನ ಇತಿ ಸುರಂ ಜ್ಞಾನಂ. ಇನ್ನೊಂದು ವ್ಯಾಖ್ಯಾನವನ್ನು ಇಲ್ಲಿ ನಾವು ನೋಡ್ತೇವೆ. ಸಗ್ರಿ ರಾಘವೇಂದ್ರಾಚಾರ್ಯರು ಅದನ್ನು ಸಂಗ್ರಹಿಸಿದ್ದಾರೆ. ನಮಗೆ ಸುಖಕ್ಕೆ ಕಾರಣ ಈ ಜ್ಞಾನ, ಜ್ಞಾನದಿಂದಲೇ ಸುಖ. ಅಂಥ ಸುರ ಅಂದ್ರೆ ಜ್ಞಾನಕ್ಕೆ, ಹರಿ ಅಂದ್ರೆ ಕಾಮ. ಆ ಕಾಮವನ್ನು ಹಂತಿ ಕೊಲ್ತಾನೆ ಇವನು. ಯಾಕೆಂದ್ರೆ ಭಗವದ್ಗೀತೆ ಅದನ್ನು ಹೇಳಿದೆ, ಧೂಮೇನಾವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಂ ಆವೃತಂ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಅಂತ ಹೀಗೆ ಭಗವದ್ಗೀತಾದಲ್ಲಿ ಅದು ಬಂದಿದೆ. ಈ ಕಾಮ ರಾಗ ಏನಿದೆ, ಮನುಷ್ಯನ ದುರಾಸೆ, ಇದು ಒಂದು ದೊಡ್ಡ ಶತ್ರು ನಮಗೆ. ಬೆಂಕಿಯ ಅಸ್ತಿತ್ವವನ್ನು ಸ್ವಲ್ಪ ಸ್ವಲ್ಪ ಬೆಂಕಿ ಇದ್ದದನ್ನೆಲ್ಲ ಹೊಗೆ ಮುಚ್ಚಿ ಹಾಕಿಬಿಟ್ಟಿರ್ತದೆ. ಹೊಗೆ ಕವಿದಿದ್ರೆ ಅಲ್ಲಿದ್ದು ಬೆಂಕಿ ಗೊತ್ತಾಗೋದೇ ಇಲ್ಲ. ಮತ್ತೆ ಒಂದು ಕನ್ನಡಿಗೆ ಏನಾದರೂ ಕೊಳಕು ಮೆತ್ತಿದ್ರೆ ಆ ಕನ್ನಡಿಯ ಸ್ವಚ್ಛತೆ ನಮ್ಗೆ ಕಾಣಿಸೋದಿಲ್ಲ, ಅದನ್ನು ಉಪಯೋಗ ಮಾಡ್ಲಿಕ್ಕೆ ಬರೋದಂತ ಆಗ್ತದೆ. ಯಥಾ ಉಲ್ಬೇನ ಆವೃತೋ ಗರ್ಭ, ಗರ್ಭಸ್ಥ ಶಿಶು ಆ ಗರ್ಭಕೋಶದಿಂದ ಆವೃತ ಆಗಿರ್ತದೆ. ಅದರಂತೆ ಈ ಜ್ಞಾನ ಅನ್ನುವುದು ಕಾಮದಿಂದ ಮುಚ್ಚಿ ಹೋಗಿದೆ ಅಂತ ಶಾಸ್ತ್ರದಲ್ಲಿ, ಗೀತಾದಲ್ಲಿ ಹೇಳ್ತಾರೆ. ಆವೃತಂ ಜ್ಞಾನಮೇತೇನ. ಈ ಕಾಮ ಅಥವಾ ಈ ದುರಾಸೆ ಅನ್ನುವುದೊಂದು ನಮಗೆ ಮನಸ್ಸಿನಲ್ಲಿ ಅಡ್ಡಿಯಾಗಿದ್ರೆ, ಅದು ಈಗಾಗಲೇ ನಾವು ಅಲ್ಪ ಸ್ವಲ್ಪ ಏನು ಜ್ಞಾನವನ್ನು ಗಳಿಸಿದ್ದೀವಿ, ಆ ಜ್ಞಾನ ಅಂತನ್ನುವುದು ಕಾರ್ಯರೂಪಕ್ಕೆ ಬರದಂತೆ ಅದನ್ನು ತಡೆ ಹಿಡಿದು ಬಿಡ್ತದೆ. ಇನ್ನೂ ಹೆಚ್ಚಿನ ಜ್ಞಾನ ಏನು ಬರಬೇಕಾಗಿದೆ, ಆ ಬರುವುದನ್ನು ವಿಳಂಬ ಮಾಡ್ತದೆ ಈ ಕಾಮ ಅಂತ. ಅದಕ್ಕಾಗಿ ಆವೃತಂ ಜ್ಞಾನಮೇತೇನ, ಜ್ಞಾನವು ಹೀಗೆ ಆವೃತ ಆಗಿಬಿಟ್ಟಿದೆ ಅಂತ ಅದನ್ನು ಗೀತಾದಲ್ಲಿ ಹೇಳ್ತಾರೆ. ಹೀಗೆ ಜ್ಞಾನದ ಅರಿ ಅಂದರೆ ಶತ್ರು ಕಾಮ, ಅದೊಂದು ದೊಡ್ಡ ಶತ್ರು. ನಮಗೆ ಜ್ಞಾನವೇ ಬರದೇ ಇರುವಂತೆ ಮಾಡ್ತದೆ, ಇದ್ದ ಅಲ್ಪ ಸ್ವಲ್ಪ ಜ್ಞಾನವೂ ಕೂಡ ಮುಚ್ಚಿ ಹೋಗುವಂತೆ ಮಾಡ್ತದಲ್ಲ, ಕೆಲಸಕ್ಕೆ ಬಾರದಂತೆ ಮಾಡ್ತದಲ್ಲ. ಅಂಥ ಕಾಮವನ್ನು ನಾಶ ಮಾಡುವಂಥ ಭಗವಂತನನ್ನು ಕೇಳ್ಕೋಬೇಕು. ಅದು ಇಲ್ಲಿ ಸುರಾರಿಹ. ಕಾಮಹ ಅಂತ ಮುಂದೊಂದು ನಾಮ ಇದೆ, ಅದಲ್ಲದೆ ಸುರಾರಿಹ. ಅಲ್ಲಿ ಕಾಮಹ ಕಾಮಕೃತ್ ಪ್ರಭು ಅನ್ನುವಲ್ಲಿ ಕೇವಲ ಕಾಮವನ್ನು ನಾಶ ಮಾಡುವವನು ಅಂತ ಅಷ್ಟೇ ಇದೆ. ಇಲ್ಲಿ ಜ್ಞಾನದ ವೈರಿಯಾದ ಕಾಮವನ್ನು ನಾಶ ಮಾಡುವವನು ಅಂತಿದೆ. ನಮ್ಮ ಜ್ಞಾನ ಕಾರ್ಯಗಳಿಗೆ ಪ್ರತಿಬಂಧಗಳು ಹೆಚ್ಚಿದ್ದಾಗ ಇಂಥ ಮಂತ್ರದಿಂದ ಭಗವಂತನನ್ನ ಸ್ತುತಿಸಬೇಕು. ಬೃಹದಾರಣ್ಯಕದಲ್ಲಿ ಹೀಗೊಂದು ಪ್ರಾರ್ಥನೆ ಇದೆ. ಸ ಭಗವಾನ್ ಜೀವಸ್ವರ್ಣ ವಿಷ್ಣು ಜೀವಸ್ವರ್ಣಸ್ಯ ಎನ್ಮಲಂ. ಜೀವ ಅನ್ನೋದೊಂದು ಬಂಗಾರದಂತೆ, ನಾವೆಲ್ಲರೂ ಬಂಗಾರದಂತೆ. ಅವಿದ್ಯ, ಕಾಮ, ಅಜ್ಞಾನ, ಕಾಮ, ಪ್ರಾರಬ್ಧ ಕರ್ಮ ಮೊದಲಾದ ನಮಗೇನು ಅಂಟ್ಕೊಂಡಿದೆ, ಅದೆಲ್ಲವನ್ನು ಕೂಡ ಸುಟ್ಟು ಹಾಕ್ತಾನೆ ಭಗವಂತ. ನಮಗೆ ತತ್ವಜ್ಞಾನವನ್ನು ಕೊಡುವ ಮೂಲಕ ಅದನ್ನೆಲ್ಲ ಸುಟ್ಟು ಹಾಕ್ತಾನೆ. ಸ್ವೇಚ್ಛೆಯ ಕುರುತೆ ರೂಪಂ. ಈ ಜೀವನ ಮೂಲ ಸ್ವರೂಪ, ಶುದ್ಧವಾದಂಥ ಸ್ವರೂಪ
ಬೆಳಕಿಗೆ ಬರುವಂತೆ ಮಾಡ್ತಾನೆ. ಇದು ಕೂಡ ಈ ಸುರಾರಿಹ ಎಂಬ ನಾಮದಿಂದ ಸಂಗ್ರಹೀತ ಆಗಿದೆ. ಅರಿ ಅಂದರೆ ಚಕ್ರನೂ ಹೌದು. ಚಕ್ರದ ಮೂಲಕ ಎಲ್ಲವನ್ನೂ ನಾಶ ಮಾಡ್ತಾನೆ ಅಂತ. ದೈತ್ಯರ ಶತ್ರುಗಳನ್ನು ಚಕ್ರದ ಮೂಲಕ ನಾಶಪಡಿಸಿ ಆ ದೇವತೆಗಳಿಗೆ ಸುಖದಾಯಕ ಇವನು. ಚಕ್ರದ ಮೂಲಕ ನಾಶಪಡಿಸುವವನು ಅಂತ ಹೇಳಿದಾಗ ನನಗೊಂದು ಹೀಗೆ ಅರ್ಥ ನೆನಪಿಗೆ ಬರ್ತದೆ. ಪೂರ್ವಂ ಹರೇಶ್ ಚಕ್ರಂ ಅಭೂದ್ಯ ದುರ್ಗ ತಮಸ್ಥಿತ ಶ್ರೀರಿತಿಯಾಂ ವದಂತೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ತಮೋಭಿಮಾನ್ಯಾದ ದುರ್ಗಾದೇವಿಯೇ ಈ ಭಗವಂತನ ಕೈಯಲ್ಲಿ ಚಕ್ರವಾಗಿ ಕಂಗೊಳಿಸ್ತಾ ಇದ್ದಾಳೆ ಅಂತ. ಸುರ ಅಂದರೆ ಪರಮೈಶ್ವರ್ಯಶಾಲಿಯಾದಂಥ ಭಗವಂತ, ಸುಖ ಸ್ವರೂಪನಾದ ಭಗವಂತ ಅಂತ ಅರ್ಥ ಇದೆ. ಪರಮೈಶ್ವರ್ಯಶಾಲಿಯಾದಂಥ ಭಗವಂತ ಅಂತ ಅರ್ಥ ಇದೆ. ಅದನ್ನು ಕೂಡ ನಾನೀಗ ನಿನ್ನೆ ಹೇಳಿದೆ. ಶುರ ಪ್ರಸವೈಶ್ವರ್ಯೋ ಅಂತ ಧಾತು ಇರೋದರಿಂದ ಮಹಾ ಐಶ್ವರ್ಯಶಾಲಿಯಾದವನಿಗೆ ಭಗವಂತ ಆದ್ದರಿಂದ ಆತ ಸುರ. ಅವನು ಅರಿ ಅಂದರೆ ಚಕ್ರದಿಂದ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಚಕ್ರದಿಂದ. ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಚಕ್ರ ಒಂದು, ಮತ್ತು ಅವಳ ಅಭಿಮಾನಕ್ಕೆ ಪಾತ್ರವಾದಂಥ ಮತ್ತೊಂದು ಈ ಶಾಸ್ತ್ರದ ಸಂಪತ್ತು. ಆ ಶಾಸ್ತ್ರದ ಸಂಪತ್ತಿನ ಮೂಲಕ ಅರಿಣಾ ಹಂತಿ, ಹಿಂದೆಲ್ಲ ನಾವು ಅರಿಂ ಹಂತಿ, ಶತ್ರುಗಳನ್ನು ಕೊಲ್ಲುತ್ತಾನೆ ಅಂತ ನೋಡಿದ್ದೀವಿ ಅರ್ಥ. ಅದೊಂದೇ ಅಷ್ಟೇ ಅರ್ಥ ಅಲ್ಲ. ಅರಿಣಾ ಚಕ್ರದಿಂದ, ದುರ್ಗಾದೇವಿಯಿಂದ ಅಭಿಮನ್ಯಮಾನವಾದ ಚಕ್ರದಿಂದ ಹೊರಗಿನ ಶತ್ರುಗಳನ್ನು ನಾಶ ಮಾಡ್ತಾನೆ. ಅವಳಿಂದ ಅಭಿಮನ್ಯಮಾನವಾದಂಥ ಶಾಸ್ತ್ರ ಸಂಪತ್ತಿನಿಂದ ನಮ್ಮ ಒಳಗಿನ ಶತ್ರುಗಳನ್ನು ನಾಶ ಮಾಡ್ತಾನೆ. ಅದರಿಂದ ಪರಮೈಶ್ವರ್ಯಶಾಲಿಯಾದ ಸುರ ಅಂದರೆ ಪರಮೇಶ್ವರ್ಯಶಾಲಿಯಾದ ಈ ಭಗವಂತ ಅರಿಣಾ ಚಕ್ರದಿಂದ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಚಕ್ರದಿಂದ ಅಥವಾ ಶಾಸ್ತ್ರ ಸಂಪತ್ತಿನಿಂದ ನಮ್ಮ ಅಜ್ಞಾನವನ್ನೆಲ್ಲರೂ ನಾಶ ಮಾಡ್ತಾನೆ ಅಂತ ಅದಕ್ಕೆ ಮತ್ತೊಂದರ್ಥ. ಸುರಾರಿಹ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಮತ್ತು ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲೆಲ್ಲ ದೇವತೆಗಳು ಶತ್ರುಗಳನ್ನು ನಾಶ ಮಾಡುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ದೇವತೆಗಳು ಶತ್ರುವಾದ ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿ ಕೊಂದವನು ಅಂತ ಪರಾಶರ ಭಟ್ಟರು ಅದಕ್ಕೆ ಅನುಸಂಧಾನ ಮಾಡ್ಕೋತಾರೆ. ಸತ್ಸತ್ವ ಗರಜ ಶ್ರೇಣಿ ದೀಪ್ತೇ ನೋಭಯ ಪಾಣಿನ, ತನ್ನ ಕರಜ ಅಂದರೆ ಉಗುರು, ಆ ಉಗುರುಗಳ ಶ್ರೇಣಿ ಸಮೂಹ, ಅದರ ಮೂಲಕ ಎರಡೂ ಕೈಗಳಿಂದ ಸಂಯಚ್ಛತೆ ಯಥಾ ಸಮ್ಯಕ್ ಭಯಾನಾಂ ಸೋಭಯಂ ಪರಂ. ಇದು ಅವರು ಹೇಳಿರುವಂಥ ಒಂದು ಮಂತ್ರ. ಸುರಾರಿಹ ಎಂಬ ಮಂತ್ರಕ್ಕೆ ಇದು ಧ್ಯಾನ ಶ್ಲೋಕ. ಈ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಬರುವಂಥ ಪ್ರತಿಯೊಂದು ನಾಮವೂ ಕೂಡ ನಾವು 106 ಬಾರಿ ಪುರಶ್ಚರಣ ಮಾಡಬಹುದಾದಂಥ ಒಂದು ಮಂತ್ರ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಧ್ಯಾನ ಶ್ಲೋಕವನ್ನು ಪರಾಶರ ಭಟ್ಟರು ಹೇಳಿದ್ದಾರೆ. ಹೆಚ್ಚು ಕಡಿಮೆ ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಈಗ ಸತ್ಸತ್ವ ಕರಜ ಶ್ರೇಣಿ ದೀಪ್ತೇನ ಉಭಯ ಪಾಣಿನ ಸಂಯಚ್ಛತೆ ಯಥಾ ಸಮ್ಯಕ್ ಭಯಾನಾಂ ಸೋಭಯಂ ಪರಂ. ನಮ್ಮ ಭಯನಾಶಕ ಇವನು ಅಂತ ಮಂತ್ರ ಶ್ಲೋಕ ಹೇಳಿದ್ದಾರೆ. ಇದು ಸುರಾರಿಹ ಎಂಬ ಮಂತ್ರಕ್ಕೆ ಧ್ಯಾನ ಶ್ಲೋಕ. ಹಿರಣ್ಯಕಶಿಪೋರ್ ಹಂತ ಕೀರ್ತ್ಯತೆ ಸ ಸುರಾರಿಹ, ಅವರೇ ಹೇಳುವಂಥ ಮತ್ತೊಂದು ಶ್ಲೋಕ. ಹಿರಣ್ಯಕಶಿಪುವಿನ ನಾಶಕ ಆದ್ದರಿಂದ ಅವನು ಸುರಾರಿಹ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಂತೆ ಸುರಾರಿನ್ ದೈತ್ಯಾನ್ ಹಂತಿ, ಆ ಕಾರಣಕ್ಕಾಗಿ ಅವನು ಸುರಾರಿಹ. ಇಲ್ಲಿಯವರೆಗೆ ಸುರಾರಿಹ ಅನ್ನುವ ಮಂತ್ರದ ಮತ್ತು ನಾಮದ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಅರ್ಥಗಳನ್ನೆಲ್ಲ ನಾವು 2 ದಿವಸ ನೋಡಿದ್ದೇವೆ. ಹೊರಗಿನ ಶತ್ರುಗಳನ್ನು ನಾಶ ಮಾಡುವವನು ಮತ್ತು ಒಳಗಿನ ಶತ್ರುಗಳನ್ನು ನಾಶ ಮಾಡುವವನು ಅಂತೂ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಆ ಶತ್ರುಗಳನ್ನು ಚಕ್ರದ ಮೂಲಕ ನಾಶ ಮಾಡುವವನು, ಜ್ಞಾನದ ಚಕ್ರವನ್ನು ನಮಗೆ ಕೊಟ್ಟು ಆ ಮೂಲಕ ನಾಶ ಮಾಡುವವನು ಅಂತ ಮತ್ತೊಂದು ಅದಕ್ಕೆ ಅರ್ಥ ಆಗ್ತದೆ. ಅದನ್ನು ಕೂಡ ನೋಡಿದ್ದೀವಿ. ಅಜ್ಞಾನವೆಲ್ಲವೂ ನಾಶ ಆದಮೇಲೆ, ಜ್ಞಾನಕ್ಕೆ ಪ್ರತಿಬಂಧಕವಾದಂಥ ಅಜ್ಞಾನ ನಾಶ ಆದಮೇಲೆ ತನ್ನ ಮಹಿಮೆಯನ್ನು ಅವನೇ ನಮಗೆ ತಿಳಿಸುವವನು
ಅನ್ನೋ ಅರ್ಥವನ್ನು ಕೂಡ ನೋಡಿದ್ದೇವೆ. ಹೀಗೆ ಸಾಧನೆಯ ಆರಂಭದಿಂದ ತೊಡಗಿ ಜೀವ ಮುಕ್ತನಾದ ಮೇಲೆ ಕೂಡ ಆ ಭಗವಂತ ಆತನಿಗೆ ಹೇಗೆ ತನ್ನ ಮಹಿಮೆಯನ್ನು ತಿಳಿಸ್ತಾ ಇರ್ತಾನೆ, ಆತನಿಗೆ ಹೇಗೆ ತನ್ನ ಶಾಸ್ತ್ರಗಳನ್ನು ಉಪದೇಶ ಮಾಡಿಸ್ತಾ ಇರ್ತಾನೆ ಅನ್ನೋದನ್ನೆಲ್ಲ ಈ ನಾಮದಲ್ಲಿ ಮತ್ತು ಬೃಹತಿ ಮಂತ್ರದಲ್ಲಿ ನೋಡಿದ್ದೇವೆ. ಮತ್ತು ಈ ಹಿಂದಿನ ಎಲ್ಲ ಶಬ್ದಗಳು ಕೂಡ ಒಂದು ಕಡೆ ವಿಷ್ಣು ಅಂತ ಬಂದರೆ ಲಕ್ಷ್ಮೀದೇವಿಯನ್ನೇ ವಿಷ್ಣು ಪ್ರಿಯ, ಹರಿಪ್ರಿಯ, ಮುಂದೆ ಗುರು ಅಂತ ಬಂದರೆ ಗುರುಪ್ರಿಯ, ಹೀಗೆಲ್ಲ ಪ್ರಿಯ ಅಂತ ಶಬ್ದಗಳನ್ನು ಸೇರಿಸಿಬಿಟ್ಟು ಲಕ್ಷ್ಮೀದೇವಿಗೆ ವಾಚಕ ಆಗ್ತದೆ. ಇಲ್ಲಿ ಸುರಾರಿಹ ಅನ್ನೋ ಒಂದೇ ನಾಮದಲ್ಲೇ ಸುರ ಅಂದರೆ ಭಗವಂತ, ಹರಿ ಅಂದರೆ ಚಕ್ರ, ದುರ್ಗಾದೇವಿ. ಆ ಭಗವಂತ ದುರ್ಗಾದೇವಿಯ ಮೂಲಕ ನಮ್ಮ ಅಜ್ಞಾನ, ನಮ್ಮ ಶತ್ರುಗಳನ್ನು ನಾಶಪಡಿಸುವವನು ಅಂತ ಒಂದೇ ನಾಮದಿಂದ ಲಕ್ಷ್ಮೀನಾರಾಯಣರಿಬ್ಬರನ್ನು ಕೂಡ ಧ್ಯಾನಿಸಲಿಕ್ಕೆ ಅನುಕೂಲ ಆಗುವಂಥ ಒಂದು ನಾಮ ಇದು. ಅಂಥ ಒಂದು ವಿಶಿಷ್ಟ ನಾಮದ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.